ಮೊದಲಿಗೆ ಇಂದು ಪತ್ರಿಕಾ ದಿನಾಚರಣೆ. ಎಲ್ಲ ನನ್ನ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ ಪತ್ರಿಕಾ ದಿನಾಚರಣೆಯ ಪ್ರೀತಿಯ ಶುಭಾಶಯಗಳು. ಚಪ್ಪಾಳೆ ಹಾಕಿ, ಪರವಾಗಿಲ್ಲ. ಅಟ್ಲೀಸ್ಟ್ ಮಾಧ್ಯಮದವರಾದರೂ ನೀವು ಚಪ್ಪಾಳೆ ಹಾಕಬೇಕು. ಇರಲಿ. ನಮ್ಮ ಶೀರ್ಷಿಕೆಯ ಲೋಕಾರ್ಪಣೆಯ ಸಮಾರಂಭಕ್ಕೆ ಇಲ್ಲಿರುವ ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂಥ ಮುದ್ರಣ ಮಾಧ್ಯಮ, ಎಲೆಕ್ಟ್ರಾನಿಕ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮ, ಶ್ರವ್ಯ ಮಾಧ್ಯಮ, ಈ ಕಿರುತೆರೆ, ಹಿರುತೆರೆ ಎಲ್ಲ ಕಡೆ ಕೆಲಸ ಮಾಡ್ತಕ್ಕಂಥ ಅನೇಕ ನನ್ನ ಮಿತ್ರರು ಬಂದಿದ್ದೀರಿ. ಅವರಿಗೆ ಮೊದಲಿಗೆ ನನ್ನ ಪ್ರೀತಿಯ ಅಕ್ಕರೆಯ ಆಮಂತ್ರಣ. ಅದಲ್ಲದೆ ನನ್ನ ಚಿತ್ರದಲ್ಲಿ, ಈಗಿನ ಚಿತ್ರದಲ್ಲಿ ಕೆಲಸ ಮಾಡಿರುವಂಥ ಕಲಾವಿದರು ಮತ್ತು ತಂತ್ರಜ್ಞರು ಬಂದಿದ್ದಾರೆ. ಅವ್ರನ್ನೆಲ್ಲ ಅನಂತರ ವೇದಿಕೆ ಮೇಲೆ ಕರೆದು ನಿಮಗೆ ಅವರೊಂದು ಜೊತೆಗೆ ಒಂದು ಚಿಕ್ಕ ಮಾತುಕತೆಯನ್ನು ಏರ್ಪಡಿಸ್ತೇವೆ. ಅದಲ್ಲದೆ ನನ್ನ ಟೆಂಟ್ ಸಿನಿಮಾ ಶಾಲೆ, ಅಲ್ಲಿನ ಅನೇಕ ನನ್ನ ವಿದ್ಯಾರ್ಥಿ ಮಿತ್ರರು, ಸಿಬ್ಬಂದಿಗಳು ಅವರೆಲ್ಲ ಬಂದಿದ್ದಾರೆ. ನಮಗೆ ಶುಭ ಕೋರ್ಲಿಕ್ಕೋಸ್ಕರ ನನ್ನ ಬಹುಕಾಲದ ಹಿತೈಷಿ ಮಿತ್ರರಾಗಿ ಕೆಲವರು ಬಂದಿದ್ದಾರೆ. ಮುಖ್ಯವಾಗಿ ವಿಶ್ರಾಂತ ಪೊಲೀಸ್ ಅಧಿಕಾರಿಗಳಾದ DC ರಾಜಪ್ಪ ಅವರು ಬಂದಿದ್ದಾರೆ. ನನ್ನ ಮತ್ತೊಬ್ಬ ಪರಮ ಮಿತ್ರರಾದ ಮತ್ತು KMFನಿಂದ ನಿವೃತ್ತರಾಗಿರ್ತಕ್ಕಂಥ ವಿಶ್ರಾಂತ ಅಧಿಕಾರಿ, ಚಲನಚಿತ್ರ ರಂಗದ ಬಹುಸಂಪರ್ಕವನ್ನು ಹೊಂದಿರತಕ್ಕಂಥ ಪ್ರೇಮ್ನಾಥ್ ಅವರು ಬಂದಿದ್ದಾರೆ. ಇನ್ನು ಕೆಲವರು ಬರಲಿಕ್ಕಿದ್ದಾರೆ. ನಮ್ಮ ಕಿಂಗ್ಸ್ ಕ್ಲಬ್ನ ಮಾಲೀಕರಾದ ರವಿಕುಮಾರ್ ಅವರು ಬರ್ತಿದ್ದಾರೆ. ಎಲ್ಲರೂ ಬಂದು ಸೇರಿಕೊಳ್ತಾರೆ. ನೋಡೋಣ ಇನ್ನು ಯಾರ್ಯಾರು ಕಡೆಗೆ ನಮಗೆ ಅತಿಥಿಗಳು ಬರ್ತಾರೆ ಅಂತ. ಸಾಮಾನ್ಯವಾಗಿ ಚಿತ್ರ ಬಿಡುಗಡೆಯ ಅಥವಾ ಚಿತ್ರದ ಶೀರ್ಷಿಕೆ ಬಿಡುಗಡೆ ಸಂದರ್ಭದಲ್ಲಿ ಏನು ಹೇಳ್ತಾರೆ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ನಟರು, ಸಾಮಾನ್ಯವಾಗಿ ನಮ್ಮದು ಹೊಸ ಸಬ್ಜೆಕ್ಟು, ಹೊಸ ಥರ ಸರ್, ತುಂಬ ಫ್ರೆಶ್, ನ್ಯೂ, ಇದುವರೆಗೆ ಯಾರೂ ಮಾಡಿಲ್ಲ ಸರ್ ಆ ಥರ. ಅದನ್ನು ನೀವು ಮಾಧ್ಯಮದವರು ಕೇಳಿ ಕೇಳಿ ನಿಮ್ಗೆ ಎಷ್ಟು ಕ್ಲೀಶೆ ಆಗಿರುತ್ತೆ ಅನಿಸಿದರೆ, ನಾವು ಹೊಸ್ತು ಸರ್, ತುಂಬ ಡಿಫ್ರೆಂಟ್ ಸರ್ ಅಂತ ಅಂದವಾಗಲೇ ನಮಗೆ ಗೊತ್ತಪ್ಪ ಮುಂದಕ್ಕೆ ಹೋಗುವಂತ ನೀವು ಮನಸ್ಸಲ್ಲಾದರೂ ಅನ್ಕೋತೀರಾ. ಅಷ್ಟರ ಮಟ್ಟಿಗೆ ಆ ಶಬ್ದ ಕ್ಲೀಶೆ, ಸವಕಲು ಆಗೋಗ್ಬಿಟ್ಟಿದೆ. ಯಾಕೆಂದರೆ ನಾವೆಲ್ಲ ಹೊಸ್ತರ ಹುಡುಕಾಟದಲ್ಲಿ ಇರ್ತೀವಿ, ತಪ್ಪು ಅಂತ ಅಲ್ಲ. ಯಾಕೆಂದರೆ ಜನ ಕೂಡ ಹೊಸ್ದೇನು ಹೇಳಿದ್ಯಾ ಅಂತ ಕೇಳ್ತಾರೆ. ಅದೇನು ಹೊಸ್ತಿರಪ್ಪ ಅಂತಾರೆ. ಪತ್ರಿಕಾ ವಿಮರ್ಶೆ ಮಾಡುವಾಗಲೂ ಅದರಲ್ಲಿ ಹೊಸ ಅಂಶ ಏನಿದೆ ಇದರಲ್ಲಿ ಅಂತ ಹುಡುಕ್ತಾರೆ ಅವರು, ವಿಮರ್ಶಕರು. ಸಾಮಾನ್ಯ ಪ್ರೇಕ್ಷಕರು, ವಿಮರ್ಶಕರು ಎಲ್ಲರಿಗೂ ಕೂಡ ಹೊಸತು, ಸಮಥಿಂಗ್ ನ್ಯೂ ಅನ್ನೋದು ಬೇಕು. ಆದರೆ ತಾತ್ವಿಕವಾಗಿ ನೋಡೋಣ, ಹೊಸತು ಅಂತ ಇದೆಯಾ ಅಂತ. ಇದೆಯಾ ಹೊಸತು ಅನ್ನೋದು? ಎಲ್ಲ ಹಳತೆ ಅಲ್ವಾ ಹೊಸತು ಅನ್ನೋದು? ಈ ಪ್ರಶ್ನೆ ನನ್ನನ್ನು ಅನೇಕ ಸಲ ಬಾಧಿಸ್ತಿರುತ್ತೆ. ಯಾಕೆಂದರೆ ಹಳತರ ಗರ್ಭದಲ್ಲೇ ಹೊಸತು ಇರುತ್ತೆ. ಇದು ಬಹಳ ಮುಖ್ಯವಾದ ಮಾತು. ನಾನು ಕನ್ನಡ ಅಧ್ಯಾಪಕ, ಕನ್ನಡ ಪಾಠ ಮಾಡ್ತಿದ್ದೀನಿ ಅಂತ ಗಾಬರಿ ಆಗಬೇಡಿ. ಆದರೆ ಈ ಸಂದರ್ಭಕ್ಕೆ ಅದನ್ನು ಹೇಳಬೇಕನ್ಸುತ್ತೆ. ನನ್ನ ಹತ್ರ ನಮ್ಮ ಟೆಂಟ್ ಸಿನಿಮಾ ವಿದ್ಯಾರ್ಥಿಗಳು, ಸರ್ ತುಂಬ ಹೊಸ ಸ್ಕ್ರಿಪ್ಟ್ ಬರ್ಕೊಂಬಂದಿದ್ದೀನಿ ಸರ್, ನ್ಯೂ ಐಡಿಯಾ ಅಂತ ಓದಿದಾಗ, ಇಲ್ಲ ಇದೆಲ್ಲೋ ಇತ್ತಲ್ಲಪ್ಪ, ನೋಡ್ದಂಗಿದೆ, ಕೇಳ್ದಂಗಿದೆ ಅನ್ಸುತ್ತೆ. ಅಂದರೆ ಇನ್ನು ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಅತ್ಯಂತ ಶ್ರೇಷ್ಠವಾದ ಯೋಜನೆಗಳು, ಕಲಾಕೃತಿಗಳು ಜಗತ್ತಲ್ಲಿ ಆಗಿ ಹೋಗಿದ್ದಾವೆ. ತುಂಬ ಎಲ್ಲವನ್ನು ನಮ್ಮವರು ಹೇಳಿಬಿಟ್ಟಿದ್ದಾರೆ ಹಿರಿಯರು. ನಾವು ಅದನ್ನು ಇವತ್ತಿನ ಸಂದರ್ಭಕ್ಕೆ ರೀಕೋಟ್ ಮಾಡ್ತಿದ್ದೇವೆ, ರಿನ್ಯೂ ಮಾಡ್ತಿದ್ದೇವೆ, ನವೀಕರಣಗೊಳ್ತಿದ್ದೇವೆ ಅಷ್ಟೇ. ಅಜ್ಜಿ ಕಾಲದ ಒಡವೆಗಳೇವೋ, ಆ ಒಡವೆಗಳನ್ನು ಕರಗಿಸಿ ಇವತ್ತಿಗೆ ಬೇಕಾದ ಡಿಸೈನ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿದೆಯಲ್ವಾ ಅಂತೀವಿ. ಬಟ್ ಚಿನ್ನ ಬಹಳ ಹಳೆಯದು. ನಿಮ್ಮ ಎಲ್ಲ ಕಥೆಗಳ ಮೂಲ ಬೀಜಕ್ಕೆ ಹೋದರೆ ಮಹಾಭಾರತದಲ್ಲಿ ಸಿಕ್ಕಿಬಿಡುತ್ತೆ. ಮನುಷ್ಯರ ಎಲ್ಲ ರಾಗದ್ವೇಷ, ಅರಿಷಡ್ ವರ್ಗ, ನವರಸಗಳು ಏನು ಕೇಳ್ತೀರಾ ಅದೆಲ್ಲವನ್ನ ನಮ್ಮ ಪರಂಪರೆ ಚರ್ಚಿಸಿದೆ, ದಾಖಲಿಸಿದೆ. ಆ ದೃಷ್ಟಿಯಿಂದ ಹೊಸತು ಅನ್ನುವುದು ನಿಜವಾದ ಅರ್ಥದಲ್ಲಿ ಇಲ್ಲ, ಅಥವಾ ಇದ್ದರೆ ಹಳೆತು ಹೊಸತರ ಹಾಗೆ ಕಾಣಿಸ್ತಿರುತ್ತೆ ಅಷ್ಟೆ. ಅದೇ ಸಂಗೀತದ ಎಳೆ ಸ್ವರಗಳು
ಸಾವಿರಾರು ಹಾಡುಗಳನ್ನು ರಚನೆ ಮಾಡ್ತಾನೆ ಇದ್ದೀವಿ, ಬರಿತಾನೆ ಇದ್ದೀವಿ. ಹುಡುಕಿದ್ರೆ ಒಂದು ರಾಗಕ್ಕೆ ಹತ್ರ ಇರುತ್ತೆ ಅದರಲ್ಲಿ. ಇದನ್ನು ಯಾಕೆ ಮಾತು ಹೇಳ್ತೀನಿ ಅಂದರೆ, ನಮ್ಮ ಆದಿಕವಿ ಪಂಪ ನಿಚ್ಚಂ ಪೊಸತು ಆರಣವಂಬೋಲ್ ಅಂತ ಒಂದು ಮಾತು ಹೇಳ್ತಾನೆ. ನಿಚ್ಚಂ ಪೊಸತು ಆರಣವಂಬೋಲ್ ಅಂದರೆ ಆರಣಂ ಅಂದರೆ ಸಮುದ್ರ. ಸಮುದ್ರ ಹೇಳಿ ಹಳೇದೋ ಹೊಸದೋ? ನಾವು ಸಮುದ್ರವನ್ನ ಹಳೇದು ಅಂತ ಕರಿಬೇಕಾ, ಹೊಸ್ತು ಅಂತ ಕರಿಬೇಕು? ಈ ಭೂಮಿಯ ಚಲನೆ ಸತ್ಯ, ಕಾಲವೇ ಇಲ್ಲ ಅಂತ ಹೇಳ್ತಾನೆ ಸ್ಟೀಫನ್ ಹಾಕಿನ್ ಅವನ ದ ಗ್ರ್ಯಾಂಡ್ ಡಿಸೈನ್ ಬುಕ್ದಲ್ಲಿ. ಕಾಲ ಅನ್ನೋದು ಇಲ್ಲವೇ ಇಲ್ಲ, ಅದು ಕೇವಲ ಚಲನೆ ಅಷ್ಟೇ. ಆ ಚಲನೆಗೆ ನಾವು ಗಡಿಯಾರ ಇಟ್ಕೊಂಡಿದ್ದೀವಿ ಅಂತ. ಪಂಪ ಹೇಳುವ ಮಾತಿನ ಅರ್ಥ ಏನು ಅಂದರೆ, ಸಮುದ್ರ ಹಳತಾದರೆ ನದಿಗೆ ಬರುವ ನೀರು ಅದೇ ಸಮುದ್ರದ್ದು. ಈ ಒಂದು ಚಕ್ರವನ್ನು ಗಮನಿಸಿದರೆ ಎಲ್ಲವೂ ಹಳತು. ಈಗ ನಾನು ಮಾತಾಡ್ತಿರುವಾಗ ನಾನು ಅನೇಕ ಪೂರ್ವಿಕರ, ಹಿರಿಯರ, ಗುರುಗಳ ಪ್ರಭಾವ, ಪ್ರೇರಣೆ ನನ್ನ ಮೇಲೆ ಇರೋದ್ರಿಂದ ನಾನು ಹೇಳೋದು ಹೊಸ್ತಲ್ಲ. ನಾನಿವತ್ತು ಬರೀತೀನಿ ಅಂದರೆ ನಾನು ಓದಿಕೊಂಡದ್ದೇನೇನೋ ನನ್ನಲ್ಲಿ ಕೆಲಸ ಮಾಡ್ತಿರುತ್ತೆ. ಇವತ್ತು ಒಬ್ಬರು ನಟನ ಅಭಿನಯಿಸಿದ್ದಾನೆ ಅಂದರೆ ಅವನಿಗೆ ಗೊತ್ತಿಲ್ಲದೇನೋ ಅವನ ಒಳಗಡೆ ಏನೇನೋ ಕೆಲಸ ಮಾಡಿರುತ್ತೆ ಹಿಂದಿನವ್ರದ್ದು. ಗೊತ್ತಿಲ್ಲದೇನೋ ನಾವು ಅದನ್ನು ಅನುಸರಣೆ ಮಾಡ್ತಾ ಹೊಸ ಕಾಲಕ್ಕೆ ನಾವು ಅಣಿಯಾಗ್ತೇವೆ. ಅದರಿಂದ ನಾವು ಹೊಸತನ್ನು ಕೊಡ್ತಿದ್ದೇವೆ ಅನ್ನುವಂಥ ಅಹಂ ತಪ್ಪು. ಹಳೆತವು ವೇಸ್ಟು, ಅದೇನು ಬೇಕಾಗಿಲ್ಲ ಅಂತ ಎಸಿದ್ವಲ್ಲ, ಅದು ಕೂಡ ತಪ್ಪು.